ಪ್ರಸಕ್ತ ಹಣಕಾಸು ವರ್ಷದ ಮೊದಲ 3 ತ್ರೈಮಾಸಿಕದಲ್ಲಿ ಭಾರತೀಯ ರೈಲ್ವೆ ಸುಮಾರು 80% ಬಂಡವಾಳ ವೆಚ್ಚವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ರೈಲ್ವೆ, ಒಟ್ಟಾರೆ ಬಜೆಟ್ನಲ್ಲಿ 2,52,200 ಕೋಟಿ ರೂಪಾಯಿಗಳನ್ನು ರೈಲ್ವೆಗೆ ಕಾಯ್ದಿರಿಸಲಾಗಿತ್ತು. ಆ ಪೈಕಿ 2,03,138 ಕೋಟಿ ರೂಪಾಯಿಗಳನ್ನು ಡಿಸೆಂಬರ್ ಅಂತ್ಯದ ವೇಳೆಗೆ ವ್ಯಯ ಮಾಡಲಾಗಿದೆ. ಬಹುತೇಕ ಬಂಡವಾಳವನ್ನು ರೈಲ್ವೆ ಸುರಕ್ಷತಾ ಉಪಕ್ರಮಗಳು, ಸಾಮರ್ಥ್ಯ ವೃದ್ಧಿ, ಮೂಲಸೌಕರ್ಯ ಆಧುನೀಕರಣ ಮತ್ತು ಪ್ರಯಾಣಿಕರ ಸೌಲಭ್ಯಗಳನ್ನು ಒದಗಿಸಲು ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದೆ. ಸಚಿವಾಲಯ ಕಳೆದೊಂದು ದಶಕದಲ್ಲಿ ತನಗೆ ಒದಗಿಸಿರುವ ಎಲ್ಲ ಬಂಡವಾಳವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿದೆ. 164 ವಂದೇ ಭಾರತ್ ರೈಲು ಸೇವೆಗಳು, 30 ಅಮೃತ್ ಭಾರತ್ ರೈಲು ಸೇವೆಗಳು, ಕವಚ ಸ್ವಯಂಚಾಲಿತ ರೈಲು, ರಕ್ಷಣಾ ವ್ಯವಸ್ಥೆ, ರೈಲ್ವೆ ವಿದ್ಯುದೀಕರಣ, ಗೇಜ್ ಪರಿವರ್ತನೆ, ರೈಲ್ವೆ ಮಾರ್ಗಗಳ ಡಬ್ಲಿಂಗ್ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಕೈಗೊಂಡಿದೆ.